ಎಲ್ಲಿಂದ ಓ ಒಂದಾಗಿ. ನಿಮಗೆ ಕೊಟ್ಟಂತ ಮೊದಲ ಸಂಭಾವನೆ ಹೇಗಿತ್ತು ಸರ್? ಇಲ್ಲಿ 2,500 ಇತ್ತು. ನಾನಿಲ್ಲಿ ಗೇನ್ ಆಗಬಲ್ಲೆ ಅಂತ ಅನಿಸ್ತು. ಒಂದಷ್ಟು ಚೇಂಜ್ ಕೇಳಿದ್ರು ಅವರು. ಅತಿ ಹೆಚ್ಚು ಸಾಂಗ್ ಬರೆದಿದ್ದು ಗುರುಕಿರಣಿಗೆ. 50% ಸಾಂಗ್ ನಾನೇ ಬರ್ತಿಲ್ಲ. ಗುರುಜಿ ಹೆಂಗೆ ನಾನು ಕೆಲಸ ಬಿಡ್ಬೋದಾ ಅಂತ. ಏನಂದ್ರು? ನಾನಂತೂ ಕೊಡ್ತೀನಪ್ಪ ಅನ್ನೋದು ಇದೆಯಲ್ಲ, ಅದೇ ಸಾಕಾಯ್ತು ನನಗೆ. ಯೂಶಲಿ ಗುರುಕಿರಣ್ ಮೀಟರ್ಗೆಲ್ಲ ಕೊಡ್ತಾರೆ ಆಕ್ಚುಲಿ ಹೌದೌದು, ಮೀಟ್ರೇ ಕೊಡೋದವರು. ಓಕೆ. ನನ್ನ ಅದೃಷ್ಟ ಅವತ್ತು ತುಂಬಾ ಚೆನ್ನಾಗಿದೆ ಅಂದ್ರೆ ನನಗೆ ಮೀಟರ್ ಬರ್ಕೊಳ್ಳಿ ಅಂದ್ರು. ಮೀಟರ್ ಅಂದ್ರೇನೆ ಗೊತ್ತಿಲ್ಲ ಫಸ್ಟೇ ಇಲ್ಲ. ಪುಣ್ಯ ಇಲ್ಲ ಅಂದ್ರೆ ನನಗೆ ನನ್ನ ಇನ್ನೊಬ್ಬ AT ರವೀಶ್ ಅಂತ ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರೆ, ಅವರು ನನ್ನ ಊರವ್ರು. ಆಕ್ಚುಲಿ ಅವ್ರನ್ನ ಮೀಟ್ ಮಾಡಿದ ಅವರು, ನೀವು ಟ್ಯೂನ್ ಕೇಳಿ ಅಂತ ನನಗೆ ಒಂದು ಮಾತು ಹೇಳಿದ್ರು ಅವರು. ಟ್ಯೂನ್ ಅಂದ್ರೂ ಗೊತ್ತಿಲ್ಲ, ಮೀಟರ್ ಅಂದ್ರೂ ಗೊತ್ತಿಲ್ಲ ನನಗೆ. ಆ್ಯಕ್ಚುಲಿ ನೀವು ಟ್ಯೂನ್ ಕೇಳಿ ಬರೆಯೋಕೆ ಈಸಿ ಆಗುತ್ತೆ ಅಂತ ಅವ್ರು ಹೇಳಿದರು. ಹಾಗಾಗಿ ನಾನು ಗುರುಕಿರಣ್ ಅವ್ರದ್ದು ಮೀಟ್ರು ಬರ್ಕೊಳ್ಳಿ ಅಂದಾಗ, ಸರ್ ಟ್ಯೂನ್ ಕೊಡ್ಬೋದಾ ಅಂದೆ ನಾನು. ಆ್ಯಕ್ಚುಲಿ ಅದು ಒಂದು ಅಧಿಕ ಪ್ರಸಂಗದ ಕ್ವಶನ್ನೇ ಹೇಳಬೇಕು ಅಂದರೆ, ಮೀಟ್ರ್ ಕೊಟ್ಟ ಕುದುರೆಯಲ್ಲಿ ನೇರಲಾದ ಇನ್ನೊಂದು ಕುದುರೆನ ಕೇಳೋನು ಜಾಣನೂ ಅಲ್ಲ ವೀರನೂ ಅಲ್ಲ ಅಂತ ಬಸವಣ್ಣರು ಹೇಳ್ದಂಗೆ ನಾನು ಕೇಳಿದೆ. ಕೊಡಿ ಸರ್. ಅವ್ರು ಏನು ಅನಿಸ್ತೋ ಗೊತ್ತಿಲ್ಲ, ಕೊಟ್ಟರು ನನಗೆ. ಒಂದು ಕೆಲಸ ಮಾಡಿ ಈವ್ನಿಂಗ್ ಬನ್ನಿ ಅಂದರು ನನಗೆ. ಅವತ್ತೇ ಈವ್ನಿಂಗ್ ಹೋದೆ, ಒಂದು ಕ್ಯಾಸೆಟ್ ಕೊಟ್ಟರು. ಕ್ಯಾಸೆಟ್ ಕೊಟ್ಟ ನಂತರ ನಾನು ಒಂದು ವಾಕ್ಮಾನ್ ತೊಗೊಂಡೆ, ಹಾಕಿ ಕೇಳಿದ್ರು. ನಾನು ಬಸವೇಶ್ವರ ನಗರದಲ್ಲಿದ್ದೆ ಅವಾಗ. ಕೇಳಿದ್ರೆ ಆ ಟ್ಯೂನೇ ಅದ್ಭುತವಾಗಿತ್ತು. ನನ್ಗೆ ಗೊತ್ತಾಯ್ತಿದ್ದು ಏನೋ ಒಂದು ಆಗತ್ತಿದು ಅಂತ. ನಾನು ಕೂತ್ಕೊಂಡು ಬರೆದು ನಾನು ಫಸ್ಟ್ ಬರೆದಿದ್ದೆ ಆ್ಯಕ್ಚುಲಿ, ಮುಗಿಲು ಕಟ್ಟಿದೆ ನವಿಲು ಕಾದಿದೆ ಪ್ರೀತಿಯ ಮಳೆ ಸುರಿವೆ ಅಂತ. ಅದನ್ನು ತಗೊಂಡೋಗಿ ಗುರುಕಿರಣ್ ಅವ್ರಿಗೆ ತೋರಿಸ್ದೆ. ಮತ್ತು ನೋಡಿದ್ರು, ಇದು ಮೀಟ್ರಿಗಿಲ್ಲ ಅಂದರು. ಅಯ್ಯೋ ಸಿಕ್ಕಾಕೊಂಡ. ಸರ್ ಹೆಂಗೆ ಸರ್ ಇದು ಸಿಕ್ಕಾಕೊಂಡೆ ಹೆಂಗೆ ಸರ್ ಅಂತ ನೋಡಿ. ತಾನನ ನಾನ ಅದು ಟ್ಯೂನು. ತಾನನ ಅಂದರೆ ಫಸ್ಟ್ ಅಕ್ಷರ ದೀರ್ಘ ಬರಬೇಕು, ಆಮೇಲೆ 2 ಹ್ರಸ್ವ ಅಕ್ಷರಗಳು. ನೀವು ಬರೆದಿರೋದು ಎಲ್ಲ ಹ್ರಸ್ವ ಇದೆ. ಮುಗಿಲು ತನನ ನಾನನ ಮಾಡಿದ್ದೀರ ನೀವು, ತಾನನ ನಾನನ ಮಾಡಿಲ್ಲ ಅಂತ. ಹೌದು ಸರ್. ನನಗೆ ಅದು ಇಮಿಡಿಯೇಟ್ ಕ್ಯಾಚ್ ಆಯ್ತು ನಂಗೆ. ಯಾಕಂದರೆ ಕನ್ನಡ ತುಂಬ ಚೆನ್ನಾಗಿತ್ತು ನಂಗೆ. ಛಂದಸ್ಸು ನಥಿಂಗ್ ಬಟ್ ಮಾತ್ರೆಗಳನ್ನ ಹಾಕೊಳ್ಳೋದಷ್ಟೇ, ಲಘು ಗುರು. ಹಿಂಗ ಅಂತ ಗೊತ್ತಾಗಿ ಆಮೇಲೆ ನಾನು ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ಬರೆದಿದ್ದೆ. ನಾನು ಅದು ನನ್ನಲ್ಲಿ ನಾನಿಲ್ಲ ಅನ್ನೋ ಪದನ ನಾನು ಮಧ್ಯದಲ್ಲಿ ಎಲ್ಲೋ ಬರೆದಿದ್ದೆ. ಅದು ನೋಡಿ, ಇದು ತುಂಬ ಚೆನ್ನಾಗಿದೆ ನೋಡಿ, ಸೌಂಡಿಂಗ್ ಚೆನ್ನಾಗಿದೆ, ಇದು ಆಗತ್ತಿಲ್ಲ ಫಸ್ಟಿಗೆ ಅಂತ ಇಲ್ಲಿ ಕೊಡಿಸಿದ್ರು. ಇನ್ನು ಕಂಟಿನ್ಯೂ ಮಾಡಿ ಅಂದರು. ಆವಾಗ ನನಗೆ ಈಸಿ ಆಯ್ತದು. ನನ್ನಲ್ಲಿ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋದೆ. ನೀವು ನೋಡಿದ್ರೆ ಅಲ್ಲಿ ಮೋಸ್ಟ್ಲಿ ಪಲ್ಲವಿಲಿ ಒಂದು 47 ಎಷ್ಟು ಅಕ್ಷರಗಳು ಬರ್ತವೆ. ಅದರಲ್ಲಿ 30 ಚಿಲ್ಲರೆ ಅಕ್ಷರಗಳು 2 ಪದಗಳಿಂದ ಆಗಿವೆ, ನಾ ಮತ್ತೆ ಲಾ. ನನ್ನಲ್ಲಿ ನಾನಿಲ್ಲ ನೋಡಿ, ನಾ ಲಾ ಬಿಟ್ರೆ ಬೇರೆ ಅಕ್ಷರನೇ ಇಲ್ಲ. ಮನದಲ್ಲಿ ನೀನೆಲ್ಲ ಅಲ್ಲೊಂದು ಆ ಅಕ್ಷರ ಬಿಟ್ಟು ಮತ್ತೆಲ್ಲ ಅದೇನೆ. ಮಾ ಒಂದು, ಆಮೇಲೆ ನೀನೇನೇ ನಾನಾದೆ 5 ನಾ. 6 ಅಕ್ಷರಗಳ 2 ಪದ, 3 ಅದರಲ್ಲಿ 5 ನಾ. ನೀನೇನೆ ನಾನಾದೆ ಅದೆಲ್ಲ ಸೇರಿ ಹೊರಗಡೆ ಕೇಳೋರಿಗೆ ಅದೆಲ್ಲ ಈ ವ್ಯಾಕರಣ ಎಲ್ಲ ಅರ್ಥ ಆಗದೆ ಇರ್ಬೋದು. ಬಟ್ ಏನೋ ಸೌಂಡಿಂಗ್ ಚೆನ್ನಾಗಿ ಅನಿಸ್ತಿರುತ್ತೆ, ಭಾಳ ಮಧುರ ಅನಿಸ್ತಾ ಇರುತ್ತೆ, ಭಾಳ ಸರಾಗ ಅನಿಸ್ತಾ ಇರುತ್ತೆ. ಅದು ಇಟ್ಕೋತು. ಸೊ ಅವ್ರಿಗೆ ಖುಷಿ ಆಯ್ತು ಈ ಪ್ರಯೋಗಗಳು. ಸರ್ ಎಲ್ಲ ಇದನ್ನ ಲಾನೇ ಮಾಡಿದ್ದೀನಿ, ತುಂಬ ಇಷ್ಟ ಆಗೋಯ್ತು ಅವ್ರಿಗೆ. ಸೊ ಹೀಗೆ ನನ್ನ ಮೊದಲ ಸಾಂಗ್. ಅದೇ ಆಗಲೇ ಹೇಳ್ದಂಗೆ ಮುಗ್ಧ ಹುಡುಗ, ಒಳ್ಳೆ ಪರಿಸರದಿಂದ ಬಂದಂತ. ಹೌದು. ಆ ಸಿನಿಮಾದ ಹಾಡು ಬರೆದಾಗ ಒಂದು ರೀತಿಯ ಸೋಜಿಗೆ ಅನಿಸ್ತದೆ. ಹೌದು. ನಾನಿಲ್ಲಿ ಗೇನ್ ಆಗಬಲ್ಲೆ ಅಂತ ಅನಿಸ್ತಾ ನಿಮ್ಗೆ ಅವಾಗ? ಇಲ್ಲ, ನಂಗೆ ಅನಿಸ್ತು. ಯಾಕಂದರೆ ಮೊದಲನೇ ಹಾಡಿನಲ್ಲೇ ನನಗೆ ಕಷ್ಟ ಆಗಿಲ್ಲ. ಒಂದಷ್ಟು ಚೇಂಜ್ ಕೇಳಿದ್ರು ಅವರು, ಅದೆಲ್ಲ ನಾನು ಈಸಿಯಾಗಿ ಮಾಡಿದೆ. ಇಲ್ಲಿ ಈಗ ನೀವು ಹೇಳಿದ್ರಲ್ಲ, ಈಗ ನನ್ನಲ್ಲಿ ಛಂದಸ್ಸಂತೂ ನನಗೆ ಅಲ್ಲೇ ಸಿಕ್ತು. ಯಾಕಂದರೆ ಮೊದಲೇ ನಾವು ಕಲ್ತಿದ್ದು. ಬಟ್ ಇದನ್ನು ಅಪ್ಲೈ ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಯಾವಾಗ ಅದು ಅಪ್ಲೈ ಮಾಡಬೇಕು ಅಂತ ಗೊತ್ತಾದಾಗ ಅದು ಈಸಿ ಆಯ್ತು ನನಗೆ. ಆಮೇಲೆ ಅವ್ರು ಕೇಳಿದ ಚೇಂಜ್ಗಳನ್ನು ನಾನು ಈಸಿಯಾಗಿ ಮಾಡಿಕೊಟ್ಟೆ. ಇವತ್ತಿಗೂ ಗುರುಕಿರಣ್ ಅವರು ಒಂದು ಹೇಳ್ತಾರೆ ನನಗೆ, ಅವ್ರಿಗೆ ತುಂಬ ಇಷ್ಟವಾದ ಸಂಗತಿ ನನ್ನಲ್ಲಿ ಏನು ಅಂದರೆ, ಈ ಸಾಂಗ್ ಬರೆಯೋಕ್ಕೆ 1 ವಾರ ಆಯಿತು ಟೋಟಲ್ ಫೈನಲೈಸ್ ಆಗಿ. ಇದೆಲ್ಲ ಆಗಿ ಈ ಸಾಂಗ್ ಒಂದು ಮಟ್ಟಕ್ಕೆ ರೆಕಾರ್ಡು ಆಯಿತು. ರೆಕಾರ್ಡ್ ಅಂದರೆ ಡಮ್ಮಿ ಸಿಂಗರ್ ಅಂದರೆ ಟ್ರ್ಯಾಕ್ ಇಟ್ಕೊಂಡು ರೆಕಾರ್ಡ್ ಆಯಿತು. ರೆಕಾರ್ಡ್ ಆದ ನಂತರ ಸುಮಾರು 1 ತಿಂಗಳ ಮೇಲೆ ನನಗೇನೋ ಒಂದು ಬದಲಾವಣೆ ಮಾಡಬೇಕು ಅನಿಸ್ತು ನಿಮಗೆ. ನನಗೆ ನಾನು ಹೋಗಿ ಹೇಳಿದೆ. ಅದು ಅವ್ರಿಗೆ ತುಂಬ ಇಷ್ಟ ಆಯಿತು. ಅಂದರೆ ಏನಾಗುತ್ತೆ ಅಂದರೆ, ಸಾಮಾನ್ಯವಾಗಿ ಓಕೆ ಆದರೆ ಸಾಕಪ್ಪ ಅಂತಿರ್ತಾರೆ. 1 ವಾರ ಆಗೋಯ್ತು, ಹೆಂಗೋ ಓಕೆ ಆಗಿಬಿಟ್ರೆ ಕೈ ತೊಳ್ಕೊಬಿಡ್ಬೇಕು ಅನ್ನೋ. ಇದು ಈ ಹಾಡು ಮುಗಿದ ಮೇಲೂ ಓಕೆ ಆದಮೇಲೂ ಅದು ನನ್ನ ತಲೆಯಿಂದ ಹೋಗಿರಲಿಲ್ಲ. ಏನೋ ಬೆಟರ್ ಮಾಡಬೇಕು, ಚೆನ್ನಾಗಬೇಕು ಅನ್ನೋದೊಂದು ನನ್ನ ತಲೆಯಲ್ಲಿ ಓಡ್ತಾ ಇತ್ತು ಅನ್ನೋದು ಅವ್ರಿಗೆ ತುಂಬ ಇಷ್ಟ ಆಯಿತು. ಸೊ ಗೊತ್ತಿಲ್ಲ, ಇದು ನಾನು ಪ್ರಯತ್ನಪೂರ್ವಕವಾಗಿ ಮಾಡಿಲ್ಲ, ಬಟ್ ಅದನ್ನು ಅವ್ರು ಗುರುತಿಸಿದ್ರು. ಓ, ಈ ಹುಡುಗ ಸುಮ್ಮನೆ ಬಂದಿಲ್ಲ,
ಏನೋ ಒಂದು ಬರೆದ್ಬಿಟ್ಟು ಎದೋಗಿ ಬಂದಿಲ್ಲ, ಒಂದು ದುಡ್ತಾ ಇದೆ, ಒಂದು ಬದ್ಧತೆ ಇದೆ. ಆ ಪಾಯಿಂಟೇ ಮೋಸ್ಟ್ಲಿ ನನ್ನ ಮುಂದೆ ಅವ್ರು ನನಗೆ ಇನ್ನೊಂದು ಸಾಂಗ್ ಬರೀ ಅನ್ನೋಕ್ಕೆ ಓಕೆ ಕಾರಣ. ಆ ಸಿನಿಮಾದ ಇನ್ನೊಂದು ಸಾಂಗ್ ಕೊಟ್ಟರು. 3 ಸಾಂಗ್ ಬರೀಬೇಕಿತ್ತು ನಾನು. ಓಕೆ 2ನೇ ಸಾಂಗ್ ಬರೆದ ನಂತರ ಊರಿಗೆ ಹೋಗಿ ನಾನು ಒಂದಷ್ಟು ದಿನ ಸಿಗ್ಲಿಲ್ಲ ಅವ್ರಿಗೆ. ಈ ಥರ ಫೋನ್ ಗಿನ್ನೆಲ್ಲ ಇರಲಿಲ್ಲ. 2ನೇ ಸಾಂಗು ತುಂಬ ಚೆನ್ನಾಗಿದೆ. 2ನೇ ಸಾಂಗಲ್ಲಿ ದೊಡ್ಡ ಪ್ರಯೋಗ ಮಾಡಿದ್ವಿ ನಾವು. ಹೌದು. ಅದು ಇನ್ನೂ ಯಾರಾದರೂ ಫ್ಲಾಟ್ ಆಗುವಂಥ ಪ್ರಯೋಗ. ಹೌದು, ಅವಾಗಲೇ ನಿಮಗೆ ಪ್ರಯೋಗ ಸಿಕ್ಬಿಡ್ತು. ಹೌದೌದು. ಅಂದರೆ ಅವಾಗ ನಂಗೆ ಪ್ರೇಮ್ ಅವ್ರದ್ದು ಫಸ್ಟ್ ಸಿನಿಮಾ. ಹೌದು. ತೆಳ್ಳಗೆ ಸಣ್ಣ ಹುಡುಗ, ಮಂಡ್ಯದ ಹುಡುಗ ಅವರು. ನಾನು ಫಸ್ಟ್ ಶಿವಮೊಗ್ಗದ ಒಂದು ಕುಗ್ರಾಮದಿಂದ ಬಂದವರು. ಹುಡುಗ. ಅವರು ಹಂಗೆ ಇದ್ರು ಪಾಪ, ಪ್ರೇಮ್ ಅವರು ಹಂಗೆ ಇದ್ರು. ನಿಜ ಹೇಳ್ಬೇಕು ಅಂದರೆ ಅವ್ರು ಹೇಳಿದ್ದು ನನಗೆ, ಹೀರೋಯಿನ್ಗೆ ಲವ್ ಯು ಹೇಳೋಕ್ಕಾಗದೆ ಒದ್ದಾಡ್ತಿದ್ದಾನೆ, ಒಂದು ಪ್ರೀತಿ ಹೇಳೋಕ್ಕಾಗದೆ ಒದ್ದಾಡ್ತಿದ್ದಾನೆ. ಆ ಹಂತದಲ್ಲಿ ಏನೋ ಹೇಳಬೇಕು, ಅದು ಹೇಳ್ದಂಗೆ ಇರಬಾರ್ದು, ಇಂಡೈರೆಕ್ಟಾಗಿ ಹೇಳಬೇಕು ಆ ಥರದ್ದು ಅಂತ ನಂಗೆ ಸಿಚುವೇಶನ್ ಹೇಳಿದ್ರು. ನಾನು ಅವಾಗ ಇವ್ರು ಗುರುಕಿರಣ್ ಕೊಟ್ಟ ಟ್ಯೂನು ಎಲ್ ಲಾ 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 ಅಂತ ಇತ್ತು. ಅವರು ಹೇಳಿದ್ರು ನೋಡಿ, ಇಲ್ಲ ಮೇನ್ ಇದರಲ್ಲಿ ಲಾ 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 ಈ ಒಂದೊಂದು ಅಕ್ಷರಗಳಿದಾವಲ್ಲ, ಇದು ತುಂಬ ಇಂಪಾರ್ಟೆಂಟು. ಇಲ್ಲಿ ಕರೆಕ್ಟಾಗಿ ಕೂರಿಸಿದ್ರೆ ಈ ಸಾಂಗ್ ಚೆನ್ನಾಗಿ ಕೇಳುತ್ತೆ, ಇದು ಕರೆಕ್ಟಾಗಿ ಕೂರಿಸಿಲ್ಲ ಅಂದರೆ ಚೆನ್ನಾಗಿ ಕೇಳಲ್ಲ ಇದು ಅಂತ. ನಾನು ಸುಮ್ಮನೆ ಇಟ್ಕೊಂಡು ಈ ಲವ್ ಇಂಡೈರೆಕ್ಟಾಗಿ ಹೇಳಬೇಕು ಅದೆಲ್ಲ ಇತ್ತಲ್ಲ, ಲಾ 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 ಎಲ್ಲಿಂದ ಓ ಒಂದಾದ ವಿ ಊದುಂಬಿಯು ಅಂತ ಬರ್ಕೊಂಡೆ. ಅಲ್ಲಿ ಏನು ಪ್ರಯೋಗ ಅಂದರೆ, ನಿಮ್ಗೆ ಅದ್ಭುತ ಪ್ರಯೋಗ ಏನಂದರೆ, ಅದು ನೀವು ಸುಮ್ಮನೆ ಓದಿದ್ರೆ ಎಲ್ಲೆಲ್ಲಿಂದವೋ ಒಂದಾದ ವಿ ಹೂದುಂಬಿಯು, ಎಲ್ಲೆಲ್ಲಿಂದವೋ ಒಂದಾದ ವಿ ಹೂದುಂಬಿಯು, ಪಕ್ಕಾ ಕನ್ನಡ, ಯಾವ ಬೆರಕೆನೂ ಇಲ್ಲ. ಬಟ್ ಬೇಕಾದ್ರೆ ಬಿಡಿಸಿ ನೋಡಿದ್ರೆ ನೀವು ಎಲ್ಲಿಂದ ಓ ಒಂದಾದ ವಿ ಹೂದುಂಬಿ ಇಯು ಇಯು ಲವ್ ಯು ಆಗೋಯ್ತಲ್ಲಿ. ಅಂದರೆ ಈ ಥರ ಪ್ರಯೋಗ ಯಾರೇ ಮಾಡಲಿ, ನನಗೆ ಹೆಮ್ಮೆನೆ ಒಪ್ಕೊಳ್ಳೇಬೇಕು. ಅದು ಒಂದು ಲೈನಲ್ಲಿ ಲವ್ ಯುನ ಅಡಗಿಸಿಟ್ಟಿದ್ದೀರಿ. ಇವ್ರು ಹೇಳಿದ್ದು ಭಾವನೆಯಲ್ಲಿ ಅಡಗಿಸಿಡು ಅಂತ, ನಾವು ಅಕ್ಷರಗಳಲ್ಲೂ ಅಡಗಿಸಿಟ್ಟು 2 ಡೈಮೆನ್ಷನ್ ಆಗೋಯ್ತದು. ಒಂದು ಭಾವನೆಗಳಲ್ಲಿ ಅಡಗಿಸ್ಬಿಟ್ವಿ, ಅಕ್ಷರ ಡೈಮೆನ್ಷನ್ ಬದಲಾಗೋಯ್ತದು. ತುಂಬ ಖುಷಿ ಪಟ್ರಿ, ಹೆಂಗೋ ಮಾಡಿದೆ ಇದು. ನಾನು ಫಸ್ಟ್ ಹೇಳಿದೆ, ಸರ್ ಇಲ್ಲಿ ಲವ್ ಯು ತರಲ್ಲ ಅಂತ ಕೇಳಿದೆ. ಏನು ಮಾಡಿ ಲವ್ ಎಲ್ಲೋ ವಿ ತರ್ಬೋದು, ಇಯು ಹೆಂಗೆ ತರ್ತೀಯ ನೀನು, ಇಯು ಹೆಂಗೆ ತರ್ತೀಯ ಅನ್ನೋ ಸಮಸ್ಯೆ ಆಯಿತು. ಅದಕ್ಕೂ ಒಂದು ದಾರಿ ಹುಡುಕ್ದೆ ನಾನು. ದುಂಬಿಯು ಇಯು ಮಾಡ್ಬಿಟ್ವಿ ಅಲ್ಲಿ. ಸೊ ಅದ್ಭುತ ಅನ್ಸ್ಬಿಡ್ತು. ಹಂಗಾಗಿ 3ನೇ ಹಾಡು ನಂಗೆ ಬರೆಯೋಕೆ ಬಂದಿತ್ತು. ನನ್ನ ಹುಡುಕಿದ್ರು, ಪ್ರೇಮ್ ಹುಡುಕರು, ಗುರುಜಿ ಹೋಗ್ಬಿಟ್ಟಿದ್ರೆ ಊರಿಗೆ ಹೋಗ್ಬಿಟ್ಟಿದ್ದೆ. ಒಂದು ವಾರ ಬರಲಿಲ್ಲ ನಾನು. ಯಾವುದು ಹೃದಯದ ಒಳಗೆ ಹೃದಯವಿದೆ, ಅದಾಮೇಲೆ ನಾಗೇಂದ್ರ ಪ್ರಸಾದ್ ಬರೋದು. ನಾನು ಇಲ್ಲಿ ಅವೈಲೇಬಲ್ ಇದ್ದಿದ್ರೆ ಆ ಹಾಡು ಕೂಡ ನಾನೇ ಬರೀಬೇಕಾಗಿತ್ತು. ಅಂತೂ ಫಸ್ಟ್ ಸಿನಿಮಾಗೆ 2 ಸಾಂಗ್ ಬರೆದು ಸೂಪರ್ ಹಿಟ್ ಆಯ್ತು, ಸಿನಿಮಾನ ಸೂಪರ್ ಹಿಟ್. ಅಲ್ಲಿಂದ ಕವಿರಾಜ್ ಇಲ್ಲಿವರೆಗೂ ಹಿಂತಿರುಗಿ ನೋಡಿಲ್ಲ. ಮೊದಲನೇ ಹಾಡು ಬರೀತೀರಿ, 2ನೇ ಹಾಡು ಬರೀತೀರಿ. ನಿಮಗೆ ಕೊಟ್ಟಂತ ಮೊದಲ ಸಂಭಾವನೆ ಹೇಗಿತ್ತು ಸರ್? ಮೊದಲ ಸಂಭಾವನೆ ನನಗೆ ಗುರುಕಿರಣ್ ಅವರು ಕೊಟ್ಟಿರೋದು. ಗುರುಕಿರಣ್ ಅವ್ರದ್ದು ಒಂದು ಶೈಲಿ ಇದೆ, ದುಡ್ಡು ಕೊಡುವಾಗ ಅವ್ರು ಯಾರು ಹಿಂಗೆ ಆ ಬಗ್ಗೆನೇ ಮಾತಾಡಲ್ಲ. ಅವರು ದುಡ್ಡು ಕೊಡ್ತಾ ಇದೀನಿ ಚರ್ಚೆನೂ ಬರಲ್ಲ, ಹಿಂಟು ಕೊಡಲ್ಲ, ಯಾರಿಗಾದ್ರೂ ಹಂಗಿಷ್ಟ ಒಂಥರ ಸುಮ್ಮನೆ ಬಂದು ಏನೋ ಹಿಂಗೆ ಕೈಯಲ್ಲಿಟ್ಟು ಹೋಗ್ಬಿಡ್ತಾರೆ. ಮುಖನೂ ನೋಡಲ್ಲ, ಥ್ಯಾಂಕ್ಸ್ ಹೇಳೋಕ್ಕೂ ಅವಕಾಶ ಕೊಡಲ್ಲ ಅವರು ಆ ಟೈಮಲ್ಲಿ. ಒಂಥರ ಎಡಗೈ ಕೊಟ್ಟಿದ್ದು ಬಲಗೈ ಗೊತ್ತಾಗಬಾರ್ದು ಅನ್ನೋ ಥರ ಏನೋ ಅವ್ರದ್ದೊಂದು ಸ್ಟೈಲ್. ಅದು ಕೆಲವು ವಿಷಯಗಳಲ್ಲಿ ಇದೆ, ಅದು ಟಿಪಿಕಲ್ ಗುರುಕಿರಣ್ ಅವ್ರ ಸ್ಟೈಲ್ ಇದೆ. ನಾನು ಅದೇ ಅಶ್ವಿನಿ ಸ್ಟುಡಿಯೋದ ಇದ್ರಲ್ಲಿ ನಿಂತಿದ್ದೆ ಪ್ಯಾಸೇಜಲ್ಲಿ. ಹಿಂಗೆ ಬಂದರು, ಹಿಂಗಂದ್ರು, ಹೋಗ್ತಾ ಇದ್ರು, ಹಿಂಗಂದ್ರೆ ಏನೋ ಕೊಡ್ತಾರಲ್ಲ ಅಂತ ನಾನು ಕೈ ಚಾಚಿದೆ. ಕೈಯಲ್ಲಿ ಏನೋ ಒಂದಷ್ಟು ಕಾಗದದ ಮುದ್ದೆಗಳು ಇಟ್ಟಂಗಾಯ್ತು. ಹೋಗ್ಬಿಟ್ರು, ಹಿಡ್ಕೊಂಡು ಓಪನ್ ಮಾಡಿದ್ರೆ ನೋಟುಗಳು, ಸ್ವಲ್ಪ ಮಡಿಕೆ ಆಗಿದ್ದ ನೋಟ್ಗಳಿದ್ದಾವೆ. ನೋಡಿದ್ರೆ ಅದರಲ್ಲಿ 2,500 ರೂಪಾಯಿ ಇತ್ತು. ಅದು ನನ್ನ ಮೊದಲು ಸಂಭಾವನೆ. ಆ ಟೈಮಿಗೆ ದೊಡ್ಡ ಸಂಭಾವನೆ ಅದು. ಹೊಸಬ 23-24 ವರ್ಷದಿಂದ ಹೊಸಬ. ಮತ್ತೆ ಸಾಮಾನ್ಯವಾಗಿ ದೂರ ಏನಿರೋದಂದ್ರೆ ಹೊಸಬರಿಗೆಲ್ಲ ದುಡ್ಡೇ ಕೊಡಲ್ಲ ಅಂತ, ಅಂತ ಟೈಮಲ್ಲಿ ನನಗೆ ಗಟ್ಟಿ ಸಂಭಾವನೆ ಕೊಟ್ಟಿದ್ರು. ತುಂಬಾ ಭಾವುಕರಾಗಿರ್ತೀರಿ. ಇಲ್ಲ, ತುಂಬಾ ಖುಷಿ ಆಯ್ತು. ಅಂದ್ರೆ ಎಲ್ಲೋ ಒಂದು ಭಯ ಇರುತ್ತಲ್ಲ, ಹೆಂಗೆ ಎಲ್ಲ ಕೇಳಿದ್ದು ಅದನ್ನೇ ಹಾಡು ಬರ್ಕೊಂಡು ಬದುಕಕ್ಕಾಗತ್ತಾ, ಇನ್ ದ ಸೆನ್ಸ್ ದುಡ್ಡು ಬರುತ್ತಾ ಅಂತಾನೆ ಅಲ್ವಾ. ಬರುತ್ತೆ ದುಡ್ಡು ಅನ್ನೋದು ನನಗೆ ಗೊತ್ತಾಯ್ತು. ನನ್ನ ಮುಂದೆ ಅದು ನಡೀತದು, ಘಟಿಸ್ತದು. ಅಲ್ಲಿವರೆಗೂ ಮನೆಯಲ್ಲಿ ಹೇಳಿರಲಿಲ್ಲ ನೀವು? ನಾನು ಹೇಳಿದ್ದೆ ಆದ್ಮೇಲೆ. ಇಲ್ಲ, ನಾನು ಹೇಳಿದ್ದೆ. ನಾನು ಯಾಕಂದ್ರೆ ನನ್ನ ತಂಗಿ ನನ್ನ ಜೊತೆನೇ ಇದ್ಲು ಅವಾಗ. ನಾನು ಬರೀತಿರುವಾಗ ಅವಳೆಲ್ಲ ನೋಡಿದ್ಲು. ಬಟ್ ಇದನ್ನೇ ನಾನು ಉದ್ಯೋಗ ತಗೊಂಡ್ಬಿಡ್ತೀನಿ ಅಂತ ಹೇಳಿಲ್ಲ. ಇನ್ನೂ ಕೆಲಸ ಬಿಟ್ಟಿರಲಿಲ್ಲ, ಕೆಲಸದಲ್ಲೂ ಇದ್ದೆ, ಹಂಗೆ ನಡೀತಿತ್ತು. ಯಾವಾಗ ಕೆಲಸ ಬಿಡ್ತೀವಿ ಅಂದಾಗ ಶುರುವಾಗಿದ್ದು ಈ ಪ್ರಾಬ್ಲಮ್ಗಳು. ನಾನು ಕೆಲಸ ಬಿಡುವ ಮುಂಚೆನೂ ನಾನು ಗುರುಕಿರಣ್ ಅವ್ರಿಗೆ ಕೇಳಿದೆ, ಗುರುಜಿ ಹೆಂಗೆ ನಾನು ಫುಲ್ ಟೈಮ್ ಇದನ್ನು ತಗೊಬೋದಾ, ಕೆಲಸ ಬಿಡ್ಬೋದಾ ಅಂತ. ಏನಂದ್ರು ಅವರು? ನಾನಂತೂ ಕೊಡ್ತೀನಪ್ಪ ನಿಮ್ಗೆ ಸಾಂಗ್ಸು,
ಇನ್ನು ಬೇರೆದು ನಿನ್ನ ಟ್ಯಾಲೆಂಟ್ ಅದು, ಬೇರೆ ಸಾಂಗ್ಸ್ಗಳು ಬರೋದು ನಿನ್ನ ಟ್ಯಾಲೆಂಟ್. ಬೇರೆ ಮ್ಯೂಸಿಕ್ ಡೈರೆಕ್ಟರ್ ನನ್ನ ಸಿನಿಮಾಗಳಲ್ಲಿ ನಾನು ನಿನ್ನ ಸಾಂಗ್ಸ್ ಕೊಡ್ತೀನಿ, ನೋಡು ನೀನು ಡಿಸಿಷನ್ ತಗೋ ಅಂತ ಅದು ಒಂದು ಪಾಸಿಟಿವ್ ಆಗಿ ಹೇಳಿದ್ರು ಅವರು. ನಾನಂತೂ ಕೊಡ್ತೀನಪ್ಪ ಅನ್ನೋದು ಇದೆಯಲ್ಲ, ಅದೇ ಸಾಕಾಯ್ತು ನನಗೆ. ಗುರುಕಿರಣ ಅವಾಗ ಪೀಕ್ ಅಲ್ಲ. ಎಸ್, ಬಹುಶಃ ಅತಿ ಹೆಚ್ಚು ಸಾಂಗ್ ಬರೆದು ಗುರುಕಿರಣಿಗೆ 100%. ಹತ್ತತ್ರ 50% ಸಾಂಗ್ ಅವರ, 50% ಸಾಂಗ್ ನಾನೇ ಬರ್ದಿರೋದು. ಆಸ್ಥಾನ ರಚನೆ ಆಸ್ಥಾನ ಕವಿ. ಅದೇ ಆ ಟೈಮ್ಗೆ ಅವರಿಗೂ ಬೇಕಾಗಿತ್ತು ಆ್ಯಕ್ಚುಲಿ. ಅಂದರೆ ಪೀಕಲ್ಲಿದ್ದರು. ಹೆಂಗೆ ಪೀಕಲ್ಲಿದ್ದರು ಅಂದರೆ, ನೀವು ಅವ್ರ ಮನೆಗೆ ಹೋಗ್ಬಿಟ್ರೆ 3-4 ಡೈರೆಕ್ಟ್ರು, 3-4 ಪ್ರೊಡ್ಯೂಸರು ಕಾಯಂ ಇರ್ತಾ ಇದ್ರು. ಹೊರಗಡೆ ಇಬ್ರು, ಅಲ್ಲಿ ಇಬ್ರು, ಇಲ್ಲಿಬ್ರು. ಎಷ್ಟೋ ಸಾರಿ ಗುರುಕಿರಣ್ ಅವರೇ ನನಗೆ ಚೂರು ಮೇಂಟೈನ್ ಮಾಡು, ಅವ್ರಿಗೊಂದು 4 ಲೈನ್ ಬರೀ, ಇವ್ರಿಗೊಂದು, ಅಂದರೆ ಒಂದು ಸಾಂಗ್ ಕಂಪ್ಲೀಟ್ ಬರೀತಿರ್ಲಿಲ್ಲ ಅವಾಗ. ಇವ್ರ ಹತ್ರ ಒಂದು ಸ್ವಲ್ಪ ಕೂತ್ಕೊಂಡು 2 ಲೈನ್ ಬರೆಯೋದು, ಎದ್ದೋಗಿ ಅವ್ರ ಹತ್ರ 2 ಲೈನ್ ಬರೆಯೋದು, ಇನ್ನೊಬ್ರ ಹತ್ರ 2 ಲೈನ್ ಹಿಂಗೆ. ಅಂದರೆ ಎಲ್ಲರೂ ಮ್ಯಾನೇಜ್ ಮಾಡ್ತಾ ಇದ್ವಿ.